Hi friends, welcome back to my YouTube channel Ammu Creations. ಇವತ್ತಿನ ವಿಡಿಯೋದಲ್ಲಿ ರಿಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನು ಆರ್ಚ್ ಬರೀ ರಿಂಗ್ಸ್ ಮಾತ್ರ ಯೂಸ್ ಮಾಡ್ತಾ ಇರೋದು. ಈಗ ನಾನು ಸ್ಯಾರಿ ಕಲರು ಮತ್ತು ಬಾರ್ಡ್ರ್ ಕಲರ್ ಯಾವುದೂ ಇಲ್ಲ, ಇಲ್ಲಿ ಜರಿ ಕಲರ್ ತೊಗೊಳ್ತಾ ಇದ್ದೀನಿ. ಗೋಲ್ಡ್ ಕಾಪರ್ ಬಂದಿದೆ, ಅದಕ್ಕೋಸ್ಕರ ನಾನು ಕಾಪರ್ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. 2 ದಾರ 6 ಎಳೆ ಸುತ್ತೆ ಇಟ್ಕೊಂಡಿದ್ದೀನಿ. 2 ಥರ ಯೂಸ್ ಮಾಡ್ತಾ ಇದ್ದೀನಿ ರಿಂಗ್ ಕಲರ್ಸು. ನೋಡಿ ಇದು ಥರ ಡಿಫ್ರೆಂಟ್ ಆಗಿದೆ, ಯಾರು ಟ್ರೈ ಮಾಡಿಲ್ಲ ಅನಿಸುತ್ತೆ. ನಾನು ಒಂದ್ಸಲ ಹೊಸ್ದಾಗಿ ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ಈಗ ನೋಡಿ ನಾನು ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ, ಡಲ್ ಬೀಡ್ಸಲ್ಲೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫುಲ್ ಗೋಲ್ಡಲ್ಲಿ ಬರುತ್ತಲ್ಲ ಅದೇನು ಬೇಡ. ಮತ್ತು ಇಲ್ಲಿ 3mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಆ ರಿಂಗ್ ಬೀಡ್ಸು ಒಂದು ತೊಗೊಂಡು ಇಲ್ಲಿ ಗೋಲ್ಡ್ ಮತ್ತು ಕಾಪರ್ ಹೇಳದ್ನಲ್ವ ಅದನ್ನು ತೊಗೊಂಡಿದ್ದೀನಿ. ಆ ದಾರನ ಹಿಂಗೆ ಒಳಕ್ಕೆ ಹಾಕ್ಕೊಳ್ಬೇಕಾಗತ್ತೆ, ರಿಂಗ್ ಒಳಕ್ಕೆ. ಆ ರಿಂಗ್ ಒಳಕ್ಕೆ ಹಾಕ್ಕೊಂಡು ಈ ರೀತಿ ಗಂಟು ಹಾಕ್ಕೊಳ್ಬೇಕಾಗತ್ತೆ. ನಾವು ಕುಚ್ಚು ಹಾಕ್ಬೇಕಲ್ವಾ, ಕ್ರೋಶನ್ ವರ್ಕ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ನಾವು ಅಲ್ಲಿ ಓಲ್ ಇದೆಯಲ್ವಾ, ಓಲ್ ಹತ್ರ ಹಾಕೊಂಡ್ರೆ ನಮಗೆ ಈಸಿಯಾಗಿ ಕ್ರೋಶಾ ನೀಡಲ್ ಒಳಕ್ಕೆ ಹಾಕಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಓಲ್ ಹತ್ರ ಗಂಟು ಹಾಕೊಳ್ತಾ ಇದ್ದೀನಿ. 2 ಗಂಟು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಬಿಚ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ 2 ಗಂಟು ಟೈಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಟೈಟಾಗಿ ಗಂಟು ಹಾಕೊಳ್ಳೋವಾಗ ಬೀಡು ಒಡೆದೋಗೋ ಚಾನ್ಸಸ್ ಇರುತ್ತೆ, ನೀವು ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಆ ನೀಡಲ್ನ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಬೆರಳಲ್ಲಿ ದಾರ ಸುತ್ತಕೊಂಡು ಈಗ ನೀಡಲ್ಲು 10.0.75 ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಈಸಿಯಾಗಿ ಹಾಕ್ಕೊಳ್ಬೋದು, ಹೇಳದ್ನಲ್ವಾ ಬೀಡು ಓಲ್ ಹತ್ರ ಹಾಕ್ಕೊಂಡ್ರೆ ಈಸಿಯಾಗಿ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ಬೋದು ಅಂತ. ಈಗ ನೋಡಿ ಅಲ್ಲಿಂದ ಒಂದು ದಾರ ತೊಗೊಂಡು ಬಂದಿದ್ದೀನಿ, ಅಲ್ಲಿಂದ ಒಂದು ಚೈನ್ ಹಾಕ್ಕೊಂಡೆ, ಮತ್ತು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು 2ಕ್ಕೆ ಬಂದು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಇಲ್ಲಿ ಆಫ್ ಡಬಲ್ ಕ್ರೋಶಾನು ಮಾಡ್ಕೋಬೋದು. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ಸೂಜಿ ಮೇಲೆ 3 ದಾರ ಆಗಿರುತ್ತೆ, 2ಕ್ಕೆ ಬಂದು 2ಕ್ಕೆ ಒಂದು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಹಾಫ್ ಡಬಲ್ ಕ್ರೋಶಾ ಬೇಕಾದ್ರೂ ಮಾಡ್ಕೋಬೋದು. ಇದು ಡಬಲ್ ಕ್ರೋಶಾ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಒಳಗಿಂದ ಕಲರು ಸ್ವಲ್ಪ ಎಲಿಗೆಂಟಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಒಟ್ಟು ಆ ಬೀಡ್ಸ್ಗೆ ಎಷ್ಟು ನಾನು ಫುಲ್ಲು ಬೀಡ್ ಕವರ್ ಮಾಡ್ತಾ ಇಲ್ಲ, ಕುಚ್ಚು ಬರೋ ಕಾರಣ ಫುಲ್ ಬೀಡ್ ಕವರ್ ಮಾಡ್ತಾ ಇಲ್ಲ. ಇವಾಗ ನೋಡಿಕೊಂಡು ಮಾಡ್ಕೊಳ್ಳಿ, ನೀವು ಸ್ಕಿಪ್ ಮಾಡಬೇಡಿ. ನಾನು ನೀಟಾಗಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ, ಯಾವುದೇ ರೀತಿ ಸ್ಕಿಪ್ ಮಾಡ್ತೀರಾ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಯಾವುದೇ ಸ್ಟೆಪ್ಪು ಮಿಸ್ ಆಗಲ್ಲ ನಿಮಗೆ. ಈಗ ನೋಡಿ ನಾನು ಇಲ್ಲಿ ಒಟ್ಟು 8 ಡಬಲ್ ಕ್ರೋಶಾ ಮಾಡಿಕೊಂಡೆ. ಈಗ ನೀಡಲ್ ಅಲ್ಲೇ ಇಟ್ಬಿಟ್ಟು ಹಿಂದೆ ಕಡೆ ತಿರುಗಿಸಿ, ನಾನು ಅಲ್ಲಿ ಗಂಟು ಹಾಕೊಂಡಿದ್ದ ದಾರ ಎಕ್ಸ್ಟ್ರಾ ಇತ್ತಲ್ವಾ ಅದನ್ನು ಈ ಕಡೆ ಅದ್ರ ಜೊತೆಗೆ ವರ್ಕ್ ಮಾಡ್ಕೊಳ್ತಾ ಬಂದಿದೆ. ಈಗ ಒಂದು 8 ಡಬಲ್ ಕ್ರೋಶಾ ಮಾಡಿದ್ದಾದ್ಮೇಲೆ ಸ್ವಲ್ಪ ಟೈಟಾಗಿ ಎಳ್ಕೊಂಬಿಟ್ಟು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅದು ಎಕ್ಸ್ಟ್ರಾ ದಾರ ಬೇಡ, ನಮಗೆ ಅದು ಒಳಗೆ ಹೋಗಿದೆಯಲ್ವ ಅದು ಟೈಟಾಗಿ ಸೆಕ್ಯೂರ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಒಟ್ಟು 8 ಡಬಲ್ ಕ್ರೋಶಾ ಆಗಿದ್ದಾದ್ಮೇಲೆ 8 ಅಥವಾ 10ವರೆಗೂ 5 ಇಂದ 10 ಒಳಗಡೆ ನೀವೆಷ್ಟು ಬೇಕಾದ್ರೂ ಹಾಕ್ಕೊಂಡು ಟ್ರಿಮ್ ಮಾಡ್ಕೋಬೋದು ಅದನ್ನು. ಈಗ ನೋಡಿ ನಾನು ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಟ್ಟು ಟೋಟಲ್ ಎಷ್ಟು ಹಿಡಿಯುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಫಸ್ಟ್ ರಿಂಗ್ ಎಷ್ಟು ಮಾಡ್ಕೊಳ್ತೀರೋ ಅಷ್ಟೇ ಸ್ಯಾರಿ ಫುಲ್ಲು ಅಳತೆ ಮಾಡ್ಕೋಬೇಕಾಗತ್ತೆ. ಸ್ಯಾರಿ ಅಳತೆ ಹೇಗೆ ಮಾಡ್ಕೋಬೇಕು, ಎಷ್ಟು ರಿಂಗ್ ಹಿಡಿಯುತ್ತೆ ಅನ್ನೋದನ್ನ ತೋರಿಸ್ತೀನಿ ಮಧ್ಯದಲ್ಲಿ. ನೆಕ್ಸ್ಟು ಸ್ಕಿಪ್ ಮಾಡಿದಿರ ಅದಕ್ಕೆ ನೋಡಿ ಅಂತ ಹೇಳ್ತಾ ಇರೋದು. ನೋಡಿ ಇಲ್ಲಿ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನಾನು ಆಫ್ ಡಬಲ್ ಕ್ರೋಶಾನು ಮಾಡ್ಕೋಬೋದು, ಅದಿನ್ನೂ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ನಾನು ಡಬಲ್ ಕ್ರೋಶಾ ಮಾಡಿರೋ ಕಾರಣ ಸ್ವಲ್ಪ ಬ್ರೈಡಲ್ದಲ್ವಾ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಕಸ್ಟಮೈಸ್ ಹೇಗೆ ಬೇಕಾದರೂ ಮಾಡ್ಕೋಬೋದು. ಒಟ್ಟು ಇಲ್ಲಿ 3 ಸ್ಟೆಪ್ ಡಿಸೈನು, ಲಾಸ್ಟಲ್ಲಿ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಎಲಿಗೆಂಟಾಗಿ ಕಾಣುತ್ತೆ ಈ ಡಿಸೈನು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ಈಗ ನೋಡಿ ನಾನು ಟೋಟಲ್ ಇಲ್ಲಿ ಒಟ್ಟು 24 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 24 ಡಬಲ್ ಕ್ರೋಶಾ ಆಗಿದ್ದಾದ್ಮೇಲೆ ಅದು ರಿಂಗ್ನ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚೈನ್ ಹಾಕೊಂಡು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಟಾರ್ಟಿಂಗಲ್ಲೇ ಮೇಲೆಗಡೆ ಒಂದು ಗ್ಯಾಪ್ ಕಾಣುತ್ತಲ್ಲ, ಅಲ್ಲೋಗಿ ದಾರ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ದಾರ ಮೇಲ್ ಮಾಡಿ 3mm ಬೀಡ್ಸ್ ತೋರಿಸಿದ್ನಲ್ವಾ ಅದನ್ನು ನೀಡಲ್ಗೆ ಹಾಕ್ಕೊಂಡು ದಾರಕ್ಕೆ ಪೋಣಿಸ್ಕೊಳ್ತಾ ಇದ್ದೀನಿ.
ಈಸಿಯಾಗಿ. ಮತ್ತೆ ಪಕ್ಕದಲ್ಲೇ ಇರೋ ಹೋಲ್ಗೆ ನಿಮ್ಗೆ ಆರಾಮಾಗಿ ಕಾಣಿಸ್ತಿದೆ, ನಿಮ್ಗೆ ಡಬಲ್ ಕ್ರೋಶಾ ಮೇಲೆ ಕಡೆ ಈಸಿಯಾಗಿ ಗ್ಯಾಪ್ ಕಾಣುತ್ತೆ. ಬೀಡ್ ಲಾಕ್ ಏನು ಮಾಡ್ತೀರಾ, ಪಕ್ಕದಲ್ಲೇ 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಬಿಟ್ಟು 2 ಸಲ ಸಿಂಗಲ್ ಕ್ರೋಶಾ ಮಾಡಬೇಕಾಗುತ್ತೆ. ಈಗ ದಾರ ಮೇಲೆ ಮಾಡಬೇಕು, ಬೀಡ್ ಹಾಕಿ 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಿಂಗಲ್ ಕ್ರೋಶಾ ಅಥವಾ ಒಂದು ಬೀಡ್ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶಾ ಬೇಕಾದ್ರೂ ಮಾಡ್ಕೊಬೋದು. ಇಲ್ಲಿ ನನಗೆ 3rd ಸ್ಟೆಪ್ಗೆ ಈಸಿ ಆಗೋ ಕಾರಣಕ್ಕೆ ನಿಮಗೆ ತೋರಿಸ್ತೀನಿ ಯಾಕೆ ಅಂತ. ಅದು 3rd ಸ್ಟೆಪ್ಗೆ ಈಸಿ ಆಗೋ ಕಾರಣಕ್ಕೆ ಇಲ್ಲಿ 2 ಸಲ ಸಿಂಗಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಒಂದು ಬೀಡ್ ಹಾಕ್ತೀನಿ, 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಏನು ಮಾಡ್ತಾ ಇಲ್ಲ, ಮೇಲೆಗಡೆ ಪಕ್ಕದಲ್ಲೇನೆ 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಇಲ್ಲಿ 24 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ನೀವು 24 ಯಾಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡೆ, ಸ್ಟಾರ್ಟಿಂಗ್ ಬೀಡ್ ಹಾಕಕ್ಕೆ ಮುಂಚೆ ಒಂದು ಮಾಡ್ಕೊಂಡೆ, ಲಾಸ್ಟಲ್ಲೂ ಎಂಡ್ ಹಾಗೆ ಮಾಡ್ಕೋಬೇಕಾಗಿರೋ ಕಾರಣ 24 ಮಾಡ್ಕೊಂಡಿದ್ದೀನಿ. ಮಧ್ಯ ಫುಲ್ ಯಾಕೆ ಕವರ್ ಮಾಡ್ತಾ ಇಲ್ಲ ಅಂತಂದ್ರೆ, ಕುಚ್ಚು ಬರೋ ಕಾರಣ. ಫುಲ್ ಕವರ್ ಮಾಡಿದ್ರೆ ನಮಗೆ ಅಲ್ಲಿ ಅವಶ್ಯಕತೆ ಇರಲ್ಲ ನಾವು ವರ್ಕ್ ಮಾಡ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ ಕುಚ್ಚಿಗೆ ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ನಾನು 24 ಸಾಕು. ಅಲ್ಲಿ ಫುಲ್ ಅಂದರೆ ಆರ್ಚ್ ಬಂದು ಕುಚ್ಚು, ಇದಕ್ಕೆ ಗ್ಯಾಪ್ ಏನು ಬಿಡ್ದಿರ ಕುಚ್ಚಿಗೆ ಮಾತ್ರ ಗ್ಯಾಪ್ ಬಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಕು ಅಂತ. ನೀವು ಫುಲ್ ಕವರ್ ಮಾಡ್ಕೊಳ್ತೀನಿ ಅಂತಂದರೆ ಮಾಡ್ಕೋಬೋದು. ಆಫ್ಗೆ ಮಾತ್ರ ಬೀಡ್ಸ್ ಹಾಕೋಬೇಕಾಗುತ್ತೆ. ಬೀಡ್ಸ್ಗೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕುಚ್ಚಿಗೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಆರ್ಚಿಗೆ ಮಾತ್ರ ಬೀಡ್ಸ್ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕಸ್ಟಮೈಸ್ ಹೇಗೆ ಬೇಕಾದರೂ ಮಾಡ್ಕೋಬೋದು. ಈಗ ನೋಡಿ, ಒಂದು ಬೀಡ್ ಹಾಕ್ತಾ ಇದ್ದೀನಿ, 2 ಸಲ ಸಿಂಗಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಒಂದು ಬೀಡ್ ಹಾಕಬೇಕು, ದಾರ ಮೇಲ್ ಮಾಡಿ 6 ಎಳೆ ಸಮೇತನೂ ತೊಗೊಬೇಕು. ನಾನು 6 ಎಳೆ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ 7 ಎಳೆನೂ ತೊಗೋಬೋದು. ನೀವು ಹಾಫ್ ಸಿಂಗಲ್ ಕ್ರೋಶಾ ಮಾಡ್ತೀನಿ ಅಂತಂದರೆ 7 ಎಳೆ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಡಬಲ್ ಕ್ರೋಶಾ ಮಾಡ್ತಾ ಇರೋದ್ರಿಂದ ನಾನದು 6 ಎಳೆ ತೊಗೊಂಡಿದ್ದೀನಿ ಅಷ್ಟೇ. ಈಗ ನೋಡಿ, 2 ಸಲ ಸಿಂಗಲ್ ಕ್ರೋಶಾ ಮಾಡಿದೆ, ಮತ್ತೆ ದಾರ ಮೇಲ್ ಮಾಡಬೇಕು, ಒಂದು ಬೀಡ್ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಿದೆ ಡಿಸೈನು ಅಂತ ನೀವು ನೋಡ್ತಾ ಇರ್ಬೋದು. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ 2 ಸಲ ಸಿಂಗಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 1 ಸಲ ಮಾಡಿದ್ನಲ್ವ, ಲಾಸ್ಟಲ್ಲಿ 2 ಸಲ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಯಾಕೆ ಮಾಡ್ತೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಈಗ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ, ನೆಕ್ಸ್ಟ್ ಹೇಳ್ತೀನಿ. ನೋಡಿ, ಒಟ್ಟು ಇಲ್ಲಿ 11 ಬೀಡ್ಸ್ ಇರಿಸಿದೆ. ಲಾಸ್ಟಲ್ಲಿ 2 ಸಲ ಸಿಂಗಲ್ ಕ್ರೋಶಾ ಮಾಡಿದ್ದಾದ್ಮೇಲೆ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ನೀಡಲ್ ಅಲ್ಲೇ ಇಟ್ಬಿಟ್ಟು ದಾರನ ಒಂಚೂರು ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ದಾರ ಬಿಟ್ಬಿಟ್ಟು ಟ್ರಿಮ್ ಮಾಡಿ ದಾರ ಮೇಲ್ ಮಾಡಿ ಆ ಗಂಟನ್ನ 2 ಚೈನ್ ಅಥವಾ 3 ಚೈನ್ ಹಾಕೊಂಡಿದ್ವಲ್ಲ ಅದನ್ನ ಟೈಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಡಿಸೈನು ಅಂತ. ಆ ಕಡೆ ಈ ಕಡೆ ಆರ್ಚು. ಈಗ ನೋಡಿ, ಇನ್ನೊಂದು ಕಲರ್ ಸ್ಯಾರಿ ಕಲರ್ ತೋರಿಸೋದು. ನಿಮ್ಗೆ ಅದು ಅಷ್ಟು ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂದರೆ ಸ್ಯಾರಿ ಕಲರ್ ತೋರಿಸ್ತಾ ಇದ್ದೀನಿ. ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಡಾರ್ಕ್ ಇದೆಯಲ್ವಾ, ಅದಕ್ಕೋಸ್ಕರ. ಈಗ ನೋಡಿ, ನಾನು ಅಲ್ಲಿ ಸೇಮ್ ಆವಾಗ ಹೇಳಿದ್ನಲ್ವಾ, ಓಲ್ ಹತ್ರ ಗಂಟು ಹಾಕೊಂಡ್ರೆ ನಿಮಗೆ ಈಸಿಯಾಗಿ ನೀಡಲ್ ಹಾಕ್ಬೋದು ಅನ್ನೋ ಕಾರಣಕ್ಕೆ ನಾನು ಓಲ್ ಹತ್ರ ಗಂಟು ಹಾಕ್ತಾ ಇದ್ದೀನಿ. 2 ಸಲ ಗಂಟು ಹಾಕಿದೆ. ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ನೀಡಲ್ನ ಆ ಓಲ್ ಒಳಗಿಂದ ಹಾಕ್ಬಿಟ್ಟು ಈ ಕಡೆಯಿಂದ ನೋಡಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಟೈಟಾಗಿ ಗಂಟು ಹಾಕಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಓಲ್ ಹತ್ರ ಹಾಕೊಂಡ್ರೆ ಈಸಿಯಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಈಗ ನೋಡಿ, ಅಲ್ಲಿಂದ ದಾರ ತೊಗೊಂಡು ಬಂದೆ, ಒಂದು ಚೈನ್ ಹಾಕ್ಕೊತಾ ಇದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. 1 ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಹಾಕ್ತಾ ಇದ್ದೀನಿ ಅಂತ. 2 3 4 ಒಂದ್ಸಲ ದಾರ ಸುತ್ಕೊಬೇಕು, 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೋಬೇಕು. 4 ಆಯ್ತು. 5 6 7 8 ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. 8 9 8 ಅಥವಾ 5 ಇಂದ 10 ಒಳಗಡೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು 10 ಒಳಗಡೆ ಈ ಥರ ಡಬಲ್ ಕ್ರೋಶಾ ಮಾಡಿದ್ದಾದ್ಮೇಲೆ ಹಿಂಗನ್ನ ಉಲ್ಟಾ ಮಾಡಿ ಆ ಗಂಟನ್ನ ಟೈಟಾಗಿ ಎಳ್ಕೊಂಡು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಈ ಕಡೆ ನೀವು ಹಾಕಿರೋದು ಕಟ್ ಮಾಡ್ಕೊಳ್ಬೇಡಿ, ಅದು 6 ಎಳೆ ಮಾತ್ರ ಕಟ್ ಮಾಡ್ಕೊಳ್ಳಿ. ಈಗ ಅಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 11 12 8 ಇಂದ 10 ಹಾಕೊಂಡು ಟ್ರಿಮ್ ಮಾಡಿಕೊಂಡ್ರೆ ನಿಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. 5 ಬೇಡ, 5 ಇಂದ 10 ಒಳಗಡೆ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನೋಡಿ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ.
ಒಟ್ಟು ಇಲ್ಲಿ 24 ಡಬಲ್ ಕ್ರೋಶಾ ಮಾಡ್ಕೋಬೇಕಾಗತ್ತೆ. ಯಾವತ್ತೇ ಆಗಲಿ ನೀವು ಕ್ರೋಶಾ ಹಾಕ್ತೀನಿ ಅಂತ ಹೇಳುವಾಗ ಆರ್ಚ್ನ ಲೆಕ್ಕ ಇಟ್ಕೊಂಡು ಹಾಕಿದ್ರೆ ನಿಮಗೆ ಆರ್ಚ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಅದೇ ಒಂದೇ ಸಮ ಮಾಡ್ಕೋಬೇಕು, ಅದನ್ನು ಅಷ್ಟೇ ನೋಡಿ ಗಮನಿಸ್ಕೊಳ್ಳಿ. ನಿಮಗೆ ಆಗ್ತಾ ಪ್ರಾಕ್ಟೀಸ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕಿದಾಗ ಸ್ವಲ್ಪ ಕಾನ್ಷಿಯಸ್ ಆಗ್ಬೋದು. ನೀವು ನೋಡಿಕೊಂಡು ಆಗ್ತಾ ನಿಮಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಣ್ಸ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಒಂದೇ ಸಮ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಸ್ಯಾರಿ ಫುಲ್ಲು ಒಂದೇ ಥರ ಕಾಣಿಸುತ್ತೆ. ಇವಾಗ ನೋಡಿ ನಾನು ಅಲ್ಲಿಂದ 24 ಡಬಲ್ ಕ್ರೋಶಾ ಆಗಿದ್ದಾದಮೇಲೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತು ರಿಂಗ್ನ ಉಲ್ಟಾ ಮಾಡಿ ಡಬಲ್ ಕ್ರೋಶಾ 24th ಡಬಲ್ ಕ್ರೋಶಾ ಮೇಲೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ದಾರ ಮೇಲ್ ಮಾಡಿ 3 mm ಬೀಡ್ಸ್ ತೋರಿಸಿದ್ನಲ್ವ, ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬೀಡ್ ಹಾಕ್ಕೊಳ್ಬೇಕು, 6 ಎಳೆ ಸಮೇತಕ್ಕೂ ಹಾಕೋಬೇಕು. ಪಕ್ಕದಲ್ಲೇ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಬೀಡ್ ಲಾಕ್ ಏನು ಮಾಡೋಷ್ಟಿಲ್ಲ, ಪಕ್ಕದಲ್ಲೇ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಒಂದು ಬೀಡ್ ಹಾಕಬೇಕು, 2 ಸಲ ಸಿಂಗಲ್ ಕ್ರೋಶಾ ಮಾಡಬೇಕು. 1 2 ಮತ್ತೆ ದಾರ ಮೇಲ್ ಮಾಡಬೇಕು, ನೀಡಲ್ಗೆ ಬೀಡ್ ಹಾಕ್ಕೊಳ್ಬೇಕು, 6 ಎಳೆ ದಾರಕ್ಕೆ ಬೀಡ್ ಸೇರಿಸ್ಕೊಳ್ಬೇಕು, 1 ಬೀಡ್ ಹಾಕ್ಕೊಳ್ಬೇಕು, ಮತ್ತು 2 ಸಲ ಸಿಂಗಲ್ ಕ್ರೋಶಾ ಮಾಡಬೇಕು. 1 ಬೀಡ್ ಹಾಕ್ಕೊಳ್ಬೇಕು, 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ನೋಡಿ 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಬೀಡ್ ಹಾಕಬೇಕು, 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ನನ್ನ ಇನ್ನೊಂದು ಚಾನಲ್ ಲಿಂಕು ಹಾಕಿರ್ತೀನಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ. ಟೇಸ್ಟಿ ಬೈಟ್ಸ್ ಅಂತ ಬರೀ ವೆಜ್ ರೆಸಿಪೀಸೇ ಬರ್ತಾ ಇರುತ್ತೆ. ತುಂಬ ಹೆಲ್ದಿನೂ ಹೌದು, ಬರೀ ಹೆಲ್ದಿ ವರ್ಷನಲ್ಲೇ ಹೇಳ್ಕೊಂಡು ಕೊಡ್ತಾ ಇರ್ತೀನಿ. ಮನೆಯಲ್ಲೇ ಹೇಗೆ ಮಾಡೋದು ಎಲ್ಲನೂ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಬ್ಯಾಚುಲರ್ಸ್ ಆಗಿರ್ಬೋದು, ಬಿಗಿನರ್ಸ್ ಇನ್ನು ಈಗ ಅಡುಗೆ ಕಲಿತಾ ಇದ್ದೀವಿ ಅಂತಂದರೆ ಹೇಳಿ ಮಾಡಿಸಿದ ಚಾನಲ್ ಅಂತಲೇ ಹೇಳ್ಬೋದು. ಹೋಗಿ ಒಂದ್ಸಲ ಚೆಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲಾರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಡಿಯೋಸು ವಾಚ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ನೋಡಿ ನಾನು ಒಂದು ಸಲ ದಾರ ಮೇಲ್ ಮಾಡಿ 1 ಬೀಡ್ ಹಾಕ್ಕೊಂಡು 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಆರ್ಚ್ ಫುಲ್ಲು ಅದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಲಾಸ್ಟಲ್ಲಿ 2 ಸಲ ಸಿಂಗಲ್ ಕ್ರೋಶಾ ಯಾಕೆ ಮಾಡ್ತೀನಿ ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್. ನೋಡಿ 2 ಸಲ ಸಿಂಗಲ್ ಕ್ರೋಶಾ ಮಾಡಬೇಕು. ಮತ್ತೆ ದಾರ ಮೇಲ್ ಮಾಡಿ ನೀಡಲ್ಗೆ ಬೀಡ್ಸ್ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 3 mm ಬೀಡ್ಸ್ ತೊಗೊಂಡಿದ್ದೀನಿ, ಅದೇ ಚೆನ್ನಾಗಿರೋದು. ಇನ್ನು ಚಿಕ್ಕದು ತೊಗೊಂಡ್ರೆ ಚೆನ್ನಾಗಿರಲ್ಲ, ಇನ್ನು ದಪ್ಪ ತೊಗೊಂಡ್ರು ಚೆನ್ನಾಗಿರಲ್ಲ. 3 mm ಸಾಕು. ನಿಮಗೆ ಎಲ್ಲ ಸ್ಟೋರುಗಳಲ್ಲೂ ಸಿಗುತ್ತೆ. ನೀವು ಥ್ರೆಡ್ ಎಲ್ಲಿ ತರ್ತಿರೋ ಅಲ್ಲಿ ಸಿಗುತ್ತೆ ನಿಮಗೆ ಆರಾಮಾಗಿ. ಅವ್ರನ್ನ ಕೇಳಿದ್ರೆ ಕೊಡ್ತಾರೆ. 3 mm ಬೀಡ್ಸ್ ಕೊಡಿ ಅಂತಂದರೆ, ಅಥವಾ 3 ನಂಬರ್ ಮಣಿ ಕೊಡಿ ಅಂತಂದರೆ ಅವರು ಕೊಡ್ತಾರೆ ಫುಲ್ ಗೋಲ್ಡಲ್ಲಿ. ಡಲ್ ಗೋಲ್ಡ್ ತೊಗೋಬೋದು, ಈಗ ಸ್ಟಾಕ್ ಎಲ್ಲೂ ಬರ್ತಾ ಇಲ್ಲ, ಅದಕ್ಕೋಸ್ಕರ ಫುಲ್ ಗೋಲ್ಡಲ್ಲಿ ತೊಗೊಳ್ತಾ ಇದ್ದೀನಿ. ಸ್ಯಾರಿಗೆ ಸ್ವಲ್ಪ ಮ್ಯಾಚ್ ಆಗಬೇಕಲ್ವಾ, ಡಲ್ ಗೋಲ್ಡ್ ಹಾಕಿದ್ರೆ ಸ್ಯಾರಿಗೆ ಮ್ಯಾಚ್ ಆಗೋಲ್ಲ, ಅದಕ್ಕೋಸ್ಕರ ಫುಲ್ ಗೋಲ್ಡಲ್ಲಿ ತೊಗೊಳ್ತಾ ಇದ್ದೀನಿ. ಈಗ ನೋಡಿ ನೀವು ಅದೇ ಇನ್ನೊಂದು ಹೇಳೋದು ಮರ್ತೆ, ನೀವು ಸಿಲ್ವರ್ ಜರಿ ಇತ್ತು ಅಂದರೆ ಸಿಲ್ವರ್ ತೊಗೊಳ್ಬೇಕಾಗತ್ತೆ, ಕಾಪರ್ ಇತ್ತು ಅಂದರೆ ಕಾಪರ್ ತೊಗೊಳ್ಬೇಕಾಗತ್ತೆ, ಗೋಲ್ಡ್ ಇತ್ತು ಅಂದರೆ ಗೋಲ್ಡ್ ಬೀಡ್ಸ್ ತೊಗೊಳ್ಬೇಕಾಗತ್ತೆ. ಎಲ್ಲ ಅದರಲ್ಲೂ ಅವೈಲಬಲ್ ಇದೆ ಬೀಡ್ಸು. ನೀವು ನೋಡಿ ಚೆಕ್ ಮಾಡಿ ತೊಗೋಬೇಕಾಗ. ನೋಡಿ 2 ಸಲ ಸಿಂಗಲ್ ಕ್ರೋಶಾ ಮಾಡಿದ್ದಾದಮೇಲೆ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೈಟ್ ಮಾಡಿಕೊಂಡು. ಈಗ ನೋಡಿ ನಾನು ಆಗಲೇ ಕಾಪರಲ್ಲಿ ಮಾಡಿಸಿದ್ನಲ್ವಾ ರಿಂಗ್ ಬೀಡು, ಅದನ್ನು ತೊಗೊಂಡಿದ್ದೀನಿ. ಮತ್ತು ಸ್ಯಾರಿ ಕಲರು ಥ್ರೆಡ್ ತೊಗೊಂಡಿದ್ದೀನಿ 6 ಎಳೆ ದಾರ. ಈಗ ನೋಡಿ ಉಲ್ಟಾ ಸೈಡಿಂದ ನೀಡಲ್ಲಿ ಇಟ್ಕೊಂಡ್ರೆ ರೈಟ್ ಸೈಡ್ ಮುಂದೆಗಡೆ ರೈಟ್ ಕರೆಕ್ಟಾಗಿ ಬರಬೇಕು, ಹಿಂದೆಗಡೆ ಉಲ್ಟಾ ಬರಬೇಕು. ಮೇನ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಉಲ್ಟಾ ಯಾವುದು ಸೀದಾ ಯಾವುದು ಅಂತ. ನೀವು ತೋರಿಸ್ದೆ ಈಗ ನಾನು. ಅಲ್ಲಿಂದ 1 ಲಾಕ್ ಮಾಡಿಕೊಂಡು 3 ಚೈನ್ಸ್ ಹಾಕಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗುತ್ತೆ. ಬೀಡ್ಸ್ ಮಧ್ಯ 2 ಸಲ ಸಿಂಗಲ್ ಕ್ರೋಶಾ ಮಾಡ್ರಿ ಅಂತ ಹೇಳಿದ್ನಲ್ಲ, ಬೀಡ್ಸ್ ಮಧ್ಯೆ ಈಸಿಯಾಗಿ ಅಲ್ಲಿ ಓಲ್ ಕಾಣಿಸ್ತಿದೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಅಲ್ಲಿ ಆ ಓಲ್ ಕಾಣಲಿ ಅನ್ನೋ ಕಾರಣಕ್ಕೆ ನಿಮ್ಗೆ ಈಸಿಯಾಗಿ ಅಲ್ಲಿ 3 ಚೈನ್ ಲಾಕ್ ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಅಲ್ಲಿ 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ರಿ ಅಂತ ಹೇಳಿದ್ದೀವಿ. ಇವಾಗ ನೋಡಿ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಆ ಮಧ್ಯ ಬೀಡ್ ಮಧ್ಯ ಗ್ಯಾಪ್ ಇದೆಯಲ್ಲ, ಅಲ್ಲೋಗಿ ದಾರ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶಾ ಅಥವಾ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಳ್ಬೇಕು, ಬೀಡ್ ಮಧ್ಯ ಲಾಕ್ ಮಾಡ್ಕೋಬೇಕು. 3 ಚೈನ್ಸ್ ಹಾಕ್ಕೊಳ್ಬೇಕು, ಬೀಡ್ ಮಧ್ಯ ಲಾಕ್ ಮಾಡ್ಕೊಳ್ಬೇಕು. ಮಧ್ಯ ಸ್ಯಾರಿ ಕಲರ್ ಹಾಕ್ಕೊಂಡಿದ್ರೆ ಮೇಲೆಗಡೆ ಬಾರ್ಡ್ರ್ ಕಲರ್ ಅಥವಾ ಜೆರಿ ಕಲರ್ ಹಾಕ್ಕೊಳ್ಬೇಕಾಗತ್ತೆ. ತೋರಿಸ್ತೀನಿ ಈಗ ಕಾಂಬಿನೇಷನ್ ನೀವು ನೋಡ್ಕೊಳ್ಬೇಕಾಗತ್ತೆ. 2 ಡಾರ್ಕ್ ಇದ್ದರೆ ನಿಜವಾಗೂ ಈ ಡಿಸೈನ್ ಚೆನ್ನಾಗಿ ಬರಲ್ಲ. ಒಂದು ಲೈಟು ಒಂದು ಡಾರ್ಕ್ ಇತ್ತು ಅಂದರೆ ಆವಾಗೇ ನಿಮಗೆ ಚೆನ್ನಾಗಿ ಬರೋದು ಈ ಡಿಸೈನು. ನೀವು ಅಥವಾ ಯಾರಿಗಾದ್ರೂ ಹೇಳೋವಾಗೂ ಅಷ್ಟೇ ನೀವು ನೋಡಿಕೊಂಡು ಇದು ಮಾಡ್ಕೊಳ್ಬೇಕಾಗತ್ತೆ,
ಕಸ್ಟಮರ್ಸ್ಗೆ ಹೇಳೋವಾಗ ಲೈಟ್ ಟು ಡಾರ್ಕ್ ಕಾಂಬಿನೇಷನ್ ಇತ್ತು ಅಂದರೆ ಮಾತ್ರ ಈ ಡಿಸೈನ್ ಹಾಕಿ, ಇಲ್ಲಾಂದರೆ ನಿಜವಾಗೂ ಚೆನ್ನಾಗಿ ಬರಲ್ಲ. ನೋಡಿ ಲಾಸ್ಟಲ್ಲೂ ಅಷ್ಟೇ 3 ಚೈನ್ಸ್ ಹಾಕ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡಿದ್ನ, ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಾಕಿದ್ನಲ್ವಾ ಅಲ್ಲಿ ಲಾಕ್ ಮಾಡಿಕೊಂಡು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಬೀಡ್ನ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ದಾರನ ಕಟ್ ಮಾಡಿಕೊಂಡೆ ಟೈಟಾಗಿ ಎಳ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು, ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಲ್ವಾ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇದು ಫ್ರಂಟ್ ಸೈಡು ಫ್ರೆಂಡ್ಸ್. ಬ್ಯಾಕ್ ಸೈಡ್ ಹೇಗಿರುತ್ತೆ ಅಂತ ನೋಡ್ತೀನಿ. ನೋಡಿ ಈ ರೀತಿ ಇದ್ದರೆ ಬ್ಯಾಕ್ ಸೈಡು ಫ್ರೆಂಡ್ಸ್, ತುಂಬ ಒಂಥರ ಚೆನ್ನಾಗಿ ಕಾಣೋದ ಡಿಸೈನು, ಅದು ಬ್ಯಾಕ್ ಸೈಡು. ಈ ರೀತಿ ಹಿಂದೆಗಡೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಅದನ್ನು ತೋರಿಸ್ತೀನಿ ಹೇಗೆ ಗಮ್ ಪೇಸ್ಟ್ ಮಾಡೋದು ಅಂತ. ಈಗ ನೋಡಿ ನಾನು ಸ್ಯಾರಿ ಕಲರ್ದು ರಿಂಗ್ ತೊಗೊಂಡಿದ್ದೀನಿ ಮತ್ತು ಜರಿ ಕಲರು ದಾರ ತೊಗೊಂಡಿದ್ದೀನಿ. ಅದು ಉಲ್ಟಾ, ಇದು ಸೀದಾ ಫ್ರೆಂಡ್ಸ್. ಉಲ್ಟಾ ಸೈಡಿಂದ ಗಂಟು ಬರೋಂಗೆ ಇನ್ನು ಬ್ಯಾಕ್ ಸೈಡಿಂದ ಗಂಟು ಇಟ್ಕೊಂಡು ನೋಡಿ ಅಲ್ಲಿ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. 2 ಸಲ ಸಿಂಗಲ್ ಕ್ರೋಶ ಮಾಡಿದ್ನಲ್ಲ, ಇದೇ ಕಾರಣಕ್ಕೆ 2 ಸಲ ಸಿಂಗಲ್ ಕ್ರೋಶ ಮಾಡಿ ಒಂದು ಸಲ ಲಾಕ್ ಮಾಡಿಕೊಂಡು ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಲಾಕ್ ಕ್ಲೀನಾಗಿ ಬರಲಿ ಅನ್ನೋ ಕಾರಣಕ್ಕೆ 2 ಸಲ ಸಿಂಗಲ್ ಕ್ರೋಶ ಮಾಡಿದ್ದು. ಅಲ್ಲಿಂದ 3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಬೀಡ್ ಮಧ್ಯ ಗ್ಯಾಪ್ ಈಸಿಯಾಗಿ ಕಾಣಿಸ್ತಿದೆ ನೋಡಿ ನಿಮಗೆ. ಅಲ್ಲೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. 3 ಚೈನ್ಸು ಅಷ್ಟೇ ಪುಟಾಣಿಯಾಗಿ ಹಾಕ್ಕೊಳ್ಬೇಕು, ಜಾಸ್ತಿ ದೊಡ್ಡದಾಗೆ ನಾವು ಸ್ಯಾರಿಗೆಲ್ಲ 3 ಚೈನ್ಸ್ ಹಾಕ್ತೀವಲ್ಲ ದೊಡ್ಡದಾಗೆ ಅಷ್ಟು ಹಾಕ್ಕೊಳ್ಬೇಡಿ, ಇದು ಚಿಕ್ಕದಾಗಿ ಹಾಕ್ಕೊಳ್ಬೇಕಾಗುತ್ತೆ. ಆವಾಗೇ ನಿಮಗೆ ಡಿಸೈನ್ ಚೆನ್ನಾಗಿ ಬರೋದು. 2 ಚೈನ್ ಹಾಕಿದ್ರು ಚೆನ್ನಾಗಿರಲ್ಲ, ದೊಡ್ಡದಾಗಿ ಹಾಕ್ಕೊಂಡು 2 ಚೈನ್ಸ್ ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಚಿಕ್ಕದಾಗೆ 3 ಚೈನ್ಸ್ ಹಾಕ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಪುಟಾಣಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಈಸಿಯಾಗಿ ಅರ್ಥ ಆಗ್ತಿದೆ. ಅಲ್ಲಿ ನೋಡಿ ಪುಟಾಣಿಯಾಗೆ 3 ಚೈನ್ಸ್ 1 2 3 ಪುಟಾಣಿಯಾಗಿ ಹಾಕ್ಕೊಂಡು 2 ಮಧ್ಯ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಳ್ಬೇಕು, 2 ಮಧ್ಯ ಲಾಕ್ ಮಾಡ್ಕೊಳ್ಬೇಕು, 3 ಚೈನ್ಸ್ ಹಾಕ್ಕೊಳ್ಬೇಕು, 2 ಮಧ್ಯ ಲಾಕ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲೂ ಅಷ್ಟೇ, ಸಾರಿ ಅದು 3 ಎಳೆ ಸಮೇತನ ತೊಗೊಳ್ಬೇಕಾಗುತ್ತೆ. 3 ಚೈನ್ಸ್ ಹಾಕ್ಕೊಳ್ಬೇಕು, ಮಧ್ಯ ಲಾಕ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲೂ ಅಷ್ಟೇ, ಲಾಸ್ಟಲ್ಲಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಬೀಡ್ ಹಾಕೊಂಡಿದ್ವಲ್ಲ ಅಲ್ಲಿ ಹೋಗಿ ದಾರನ ತೊಗೊಂಡ್ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ನೀಡಲಲ್ಲೇ ಇಟ್ಕೊಂಡು ದಾರ ಕಟ್ ಮಾಡಿ ಇವಾಗ ನೀಡಲ್ ಮೇಲ್ ಮಾಡಿ ದಾರನ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ನಿಮಗೆ ಈ ಕಾಂಬಿನೇಷನ್ನು ಚೆನ್ನಾಗಿದೆ. ಆ ರೀತಿ ನೋಡಿ ಒಳಗಡೆ ಕಾಪರ್ ಬಂದು ಮೇಲೆಗಡೆ ಸ್ಯಾರಿ ಕಲರ್ ಬಂದಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಪೋಸಿಟ್ ಯಾವತ್ತಿದ್ರೂ ವರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ಗಮ್ ಪೇಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ರೈಟ್ ಕರೆಕ್ಟ್ ಸೈಡ್ ಅಲ್ಲ, ರಾಂಗ್ ಸೈಡು. ಆವಾಗೆ ತೋರಿಸಿದ್ದು ರೈಟ್ ಸೈಡು, ಕರೆಕ್ಟ್ ಇರೋ ಸೈಡು. ಈಗ ನೋಡಿ ಗಂಟಿರೋ ಕಡೆ ಒಂದು ಡ್ರಾಪ್ ಇಟ್ಟು ಗಂಟನ್ನ ಟೈಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಟ್ರಾನ್ಸ್ಪರೆಂಟ್ ಆಗೋಗುತ್ತೆ ಫ್ರೆಂಡ್ಸ್, ನಿಮ್ಗೇನು ಕಾಣಲ್ಲ. ನಾವಲ್ಲಿ ಸ್ಯಾರಿಗೂ ಪೇಸ್ಟ್ ಮಾಡೋದ್ರಿಂದ ಹಂಗೆ ಹೊಲ್ಕೊಳ್ಳೋದ್ರಿಂದ ನಿಮ್ಗೆ ಗಮ್ ಹಾಕಿರೋದೇನು ಗೊತ್ತಾಗಲ್ಲ. ಈಗ ಅದು 2-3 ಚೈನ್ಸ್ ಹಾಕಿರೋದು ಸಹ ಗಮ್ ಹಾಕ್ಕೊಂಡು ಈಸಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಬಿಟ್ಕೊಳ್ಳದೆ ಇರೋ ರೀತಿ ಗಮ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಎಕ್ಸ್ಟ್ರಾ ಇರೋ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಒಂದು ಚೂರೇ ಸಾಕು. ಅದಕ್ಕೋಸ್ಕರ ಇಷ್ಟು ಗಮ್ ಹಾಕ್ಬಿಟ್ಟು ಮಿಕ್ಕಿದ್ದು ಥ್ರೆಡ್ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಅದ್ರ ಮೇಲೂ ಒಂಚೂರು ಗಮ್ ಹಾಕಿ ಸ್ವಲ್ಪ ಆರಾಗಿ ಬಿಡಬೇಕಾಗತ್ತೆ. ನೋಡಿ ಅದ್ರ ಮೇಲೂ ಒಂಚೂರು ಗಮ್ ಹಾಕಿ, ನಿಮ್ಗೇನು ಕಾಣಲ್ಲ, ನಿಮ್ಗೆ ವೈಟ್ ಅನಿಸ್ತಾ ಇರ್ಬೋದು, ಏನೂ ಕಾಣಲ್ಲ, ಟ್ರಾನ್ಸ್ಪರೆಂಟ್ ಆಗೋಗುತ್ತೆ. ಅದನ್ನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಈಗ ನೋಡಿ ಅದನ್ನು ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗಂಟು ಮೇಲೂ ಗಂಟು ಬಿಟ್ಕೊಳ್ಬಾರ್ದು ಅಂತ ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇನ್ನೊಂದು ಕಲರಲ್ಲೂ ತೋರಿಸ್ತಾ ಇದ್ದೀನಿ. ಇದು ಕರೆಕ್ಟ್ ಸೈಡು, ಇದು ರಾಂಗ್ ಸೈಡು. ರಾಂಗ್ ಸೈಡ್ಗೆ ಗಂಟಿದೆಯಲ್ಲ, ಗಂಟು ಮೇಲೆ ಒಂದು ಗಮ್ ಹಾಕ್ಕೊಳ್ಬೇಕಾಗತ್ತೆ. ಈ ಸೈಡು ಅಷ್ಟೇ, ಆ ಸೈಡು ಅಷ್ಟೇ. ಅಲ್ಲಿ ಚೈನ್ಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಿಂದೆಗಡೆ ಹಾಸಿ ಈ ರೀತಿ ಕಾಣದೇ ಇರೋ ರೀತಿ ಗಮ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕುಚ್ಚಿಗೆ ಎಳ್ಕೊಳ್ಳೋಕ್ಕಾಗಲ್ಲ, ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಹಿಂದೆ ಹಾಕಿ ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ರಿಸೆಪ್ಷನ್ ಸ್ಯಾರಿಗೆ ಹಾಕ್ಸ್ಕೊಂಡ್ರು ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ ನೀವು. ಈಗ ನೋಡಿ ಮತ್ತೆ ನಾನು ಟ್ರಿಮ್ ಮಾಡ್ಕೊಂಡು ಸ್ವಲ್ಪ ಇಟ್ಕೊಂಡು ಈಗ ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಬಿಟ್ಕೊಳ್ಬಾರ್ದು, ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಬೇಗ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗಮ್ ಪೇಸ್ಟ್ ಮಾಡಿಕೊಂಡು ಆರಾಗಿ ಬಿಡಬೇಕಾಗತ್ತೆ. ಓವರ್ ನೈಟ್ ಆರಾಗಿ ಬಿಟ್ರು ನಿಮಗೆ ಆರುತ್ತೆ, ಚೆನ್ನಾಗಿ ಆರುತ್ತೆ. ನೋಡಿ ಈಗ ನಾನು ಸ್ಯಾರಿಗೆ ಎಷ್ಟು ಬೇಕೋ ಅದು ಅಳತೆ ಮಾಡಿಕೊಂಡು ಈ ರೀತಿ ಎಲ್ಲಾನು ಮಾಡಿ ಇಟ್ಕೊಂಡಿದ್ದೀನಿ.
ಆ ಕಲರು ಸ್ವಲ್ಪ, ಈ ಕಲರ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಕುಚ್ಚು ಹಾಕ್ಬೇಕಲ್ವಾ, ಅದಕ್ಕೋಸ್ಕರ ಇದು ಗೋಲ್ಡ್ ಆಗಿರೋದ್ರಿಂದ ಗೋಲ್ಡ್ ಜರಿ ತೊಗೊಳ್ತಾ ಇದ್ದೀನಿ ಸುತ್ತಕ್ಕೆ. ಈಗ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಆ ಜರಿ ಕಲರು ಮತ್ತು ಸ್ಯಾರಿ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಗಂಟಾಕಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇದು ಉಲ್ಟಾ ಸೈಡು ಗಮ್ ಹಾಕಿದ್ದೀವಲ್ಲ, ಏನೂ ಕಾಣಿಸ್ತಾ ಇಲ್ಲ ನೋಡಿ ನಿಮಗೆ. ಈಗ ಕರೆಕ್ಟ್ ಸೈಡಿಂದ ಅದು ನೀಡಲ್ಲಿ ಏನೂ ಯೂಸ್ ಮಾಡೋಷ್ಟಿಲ್ಲ ಇದಕ್ಕೆ. ಆ ಗಂಟಾಕಿರೋದು ಹಾಕಿ ದಾರನ ಎಷ್ಟುದ್ದ ಬೇಕೋ ಅಷ್ಟುದ್ದ ಎಳ್ಕೊಳ್ಬೇಕಾಗತ್ತೆ ನೀವು. ಈಗ ನಾನು ಮಧ್ಯ ಕಾಪರ್ ಅಥವಾ ಗೋಲ್ಡ್ ಜರಿ ಹಾಕಿರೋದ್ರಿಂದ ಇಲ್ಲಿ ಕುಚ್ಚಿಗೆ ನಾನು ಸ್ಯಾರಿ ಕಲರ್ ಪರ್ಪಲ್ ಕಲರ್ ಹಾಕೊಳ್ತಾ ಇದ್ದೀನಿ. ನೀವು ಕಾಂಬಿನೇಷನ್ ಯಾವ್ದು ಹಾಕೊಂಡಿದ್ದೀರೋ ಆಪೋಸಿಟ್ ಸೈಡ್ ಹಾಕೊಂಡ್ರೆ ನಿಮಗೆ ಚೆನ್ನಾಗಿ ಬರೋದು. ಇನ್ನೊಂದು ಟಿಪ್ ಅಂದರೆ ಮೇಲೆಗಡೆ ಯಾವುದು 3 ಚೈನ್ಸ್ ಹಾಕೊಂಡಿದ್ದೀರೋ ಅದನ್ನು ಕುಚ್ಚಿಗೆ ಹಾಕೊಂಡ್ರೆ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಇವಾಗ ನೋಡಿ, ಎಷ್ಟುದ್ದ ಬೇಕೋ ಅಷ್ಟುದ್ದ ನಾನು ಟೈಟ್ ಮಾಡ್ಕೊಂಡಿದ್ದೀನಿ. ಈಗ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ರೈಟ್ ಹ್ಯಾಂಡಿಂದ ಈಗ ನೋಡಿ ಗೋಲ್ಡ್ ಜರಿ ಥ್ರೆಡ್ ತೋರಿಸಿದ್ನಲ್ಲ, ಅದು ಸ್ಟಾರ್ಟಿಂಗಲ್ಲಿ ಹಿಂದೆ ಹಾಸಿ ಇಟ್ಕೊಂಡು ಈ ರೀತಿ ಸುತ್ಕೋಬೇಕಾಗತ್ತೆ. ಅಲ್ಲಿ ಮೇಲೆಗಡೆ ಅದು ಆರ್ಚು ಸ್ವಲ್ಪ ಅಡ್ಡ ಬರ್ಬೋದು, ನಿಮಗೆ ಸ್ವಲ್ಪ ಟೈಟ್ ಕಷ್ಟ ಅನಿಸುತ್ತೆ. ಫಸ್ಟ್ ಟೈಮ್ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಟೈಟಾಗಿ ಸುತ್ಕೊಳ್ಬೇಕಾಗತ್ತೆ, ಅದು ಬಿಟ್ಕೊಂಡೇ ಇರೋ ರೀತಿ. ಈಗ 2-3 ಸಲ ಸುತ್ಕೊಂಡ್ಬಿಟ್ಟು ಹೂವು ಕಟ್ಟಕ್ಕೆ ಬರುತ್ತಲ್ವ, ಈಗ ಯಾರಿಗೆ ಬರಲ್ಲ, ಹೂವು ಕಟ್ಟಕ್ಕೆ ಎಲ್ರಿಗೂ ಬಂದೇ ಬರುತ್ತೆ. ಈ ರೀತಿ ಮೇಲೆಗಡೆ ಹಾಸಿ ಹೂವು ಕಟ್ಟೋ ಥರ ಹೀಗೆ ಎಳ್ಕೊಳ್ಬೇಕಾಗತ್ತೆ. ತುಂಬಾ ಈಸಿ ಕುಚ್ಚು ಕಟ್ಟೋದು ಇದಕ್ಕೆ. ಬಟ್ ಬ್ಯಾಲೆನ್ಸಿಂಗ್ ಸ್ವಲ್ಪ ಕಷ್ಟ ಅಷ್ಟೇ. ಮೇಲೆಗಡೆ ಸ್ವಲ್ಪ ಮೇಲಕ್ಕೆ ಕೆಳಕ್ಕೆ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನೋಡಿಕೊಂಡು ನಿಮಗೆ ಬ್ಯಾಲೆನ್ಸ್ ಯಾರಾದರೂ ಹಿಡ್ಕೊಳ್ಳೋರಿದ್ರೆ ಮೇಲೆಗಡೆ ಹಸಿ ಅದು ರಿಂಗ್ನ ಇಟ್ಕೊಂಡ್ರೆ ನೀವು ಕುಚ್ಚು ಹಾಕೋಕ್ಕೆ ಈಸಿ ಆಗುತ್ತೆ. ಅಥವಾ ನೀವು ಪಿನ್ ಹಾಕ್ಬಿಟ್ಟು ಯಾವುದಾದ್ರೂ ಹಾಸಿಗೆಗೋ ಏನಕ್ಕಾನೋ ಸಿಕ್ಕಿಸ್ಕೊಂಡು ಕುಚ್ಚು ಹಾಕ್ತೀನಿ ಅಂತಂದರೆ ಅದು ಸ್ವಲ್ಪ ನಿಮಗೆ ಈಸಿ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಟ್ರೈ ಮಾಡ್ಕೊಳ್ಳಿ. ನಂಗೆ ಇದೇ ಈಸಿ ಅನಿಸ್ತು, ನಿಮಗೆ ತೋರ್ಸೋಕ್ಕೋಸ್ಕರ ಹೀಗೆ ಮಾಡ್ತಾಯಿದ್ದೀನಿ. ನಾನು ಹೀಗೆ ಮಾಡಿದ್ದು ಎಲ್ಲನೂ. ನೋಡಿ, ಎಷ್ಟುದ್ದ ಬೇಕೋ ಅಷ್ಟುದ್ದ 1-5 ಸತಿ ಟೈಟಾಗಿ ಗಂಟು ಹಾಕ್ಕೊಂಡು ಹೂವು ಕಟ್ಟೋ ಥರ ಕಟ್ಬಿಟ್ಟು ಈಗ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಟ್ರಿಮ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಜಾಸ್ತಿ ಚಿಕ್ಕದು ಮಾಡ್ತಾ ಇಲ್ಲ, ಜಾಸ್ತಿ ದೊಡ್ಡದು ಮಾಡ್ತಾ ಇಲ್ಲ. ಈ ಒಂದೇ ಸಮ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಚಿಕ್ಕದಾಗಿ ಬರುತ್ತೆ ಕುಚ್ಚು, ಸ್ಯಾರಿಗೆ ಹಾಕ್ದಾಗ ತೋರಿಸ್ತೀನಿ ನಿಮಗೆ. ಈಗ ಅಂದಾಜು ಮೇಲೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಇನ್ನೊಂದು ಕಲರ್ ತೊಗೊಂಡಿದ್ನಲ್ಲ, ಪರ್ಪಲ್ ಕಲರ್ ಮಧ್ಯ ತೊಗೊಂಡಿದ್ದೀನಿ. ಆದಮೇಲೆಗಡೆ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಈಗ ಗೋಲ್ಡ್ ಕಲರ್ನ ಕುಚ್ಚು ಹಾಕ್ತಾ ಇದ್ದೀನಿ. ಈಗ ರಿಂಗ್ ಒಳಕ್ಕೆ ದಾರ ಹಾಕ್ಬಿಟ್ಟು ಎಷ್ಟುದ್ದ ಬೇಕೋ ಒಂದೇ ಸಮ ಹಾಕ್ಕೊಳ್ಬೇಕಾಗುತ್ತೆ. ಅಥವಾ ನಿಮ್ಗೆ ಈಗ ಗೊತ್ತಾಗಿಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಅಂತಂದರೆ ಅಂದಾಜು ಮೇಲೆ ಕಟ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಕುಚ್ಚ ಎಲ್ಲ ಅದು ಗಂಟಾಕ್ತೀವಲ್ಲ ಸ್ಯಾರಿಗೆಲ್ಲ ಫಿನಿಶಿಂಗ್ ಆದಮೇಲೆ ಕಟ್ ಮಾಡಿಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್. ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಈಗ ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಎಷ್ಟುದ್ದ ಬೇಕೋ ಅಷ್ಟುದ್ದ ಟೈಟಾಗಿ ಎಳ್ಕೊಂಡ್ಬಿಟ್ಟು ಈಗ ಗೋಲ್ಡ್ ದಾರನ ಸುತ್ಕೊಳ್ತಾ ಇದ್ದೀನಿ. 2-3 ಸಲ ಸುತ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಟೈಟಾಗಿ ಸುತ್ಕೊಳ್ಬೇಕಾಗತ್ತೆ. ಮತ್ತು ಹೂವು ಕಟ್ಟೋ ರೀತಿ ಮೇಲ್ಗಡೆ ಹಾಸಿ ತೊಗೊಂಡು ಬಂದು ಒಂದು 5-6 ಸತಿ ಗಂಟು ಹಾಕ್ಕೊಳ್ಬೇಕಾಗತ್ತೆ. ನೀವು ಕುಚ್ಚು ಸ್ವಲ್ಪ ಟೈಟಾಗಿ ಹಾಕ್ಕೊಂಡ್ರೇ ಒಳ್ಳೆಯದು, ಬಿಚ್ಕೊಳ್ಳಲ್ಲ. ಎಷ್ಟು ದಿನ ಆದರೂ ನಿಮಗೆ ಸ್ಯಾರಿ ಕಿತ್ತೋರು ಕುಚ್ಚು ಕಿತ್ತೋಗಲ್ಲ. ಅದು ಆ ರೀತಿ ಟೈಟಾಗಿ ಹಾಕ್ಕೊಳ್ಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲ ಹಾಕೋರೆಲ್ಲ ಲೂಸಾಗಿ ಹಾಕ್ತಾರೆ ಫ್ರೆಂಡ್ಸ್, ಅಷ್ಟು ಜಾಸ್ತಿ ದಿನ ಬಾಳಿಕೆ ಬರೋಲ್ಲ. ಇಟ್ಟು ಕಡೆನೇ ಕುಚ್ಚೆಲ್ಲ ಬಿದ್ದೋಗಿರುತ್ತೆ, ಆ ರೀತಿನೂ ಹಾಕ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಸ್ವಲ್ಪ ಟೈಟಾಗಿ ಹಾಕ್ಕೊಂಡ್ರೆ ನಿಮಗೆ ಇದಾಗುತ್ತೆ. ಒಂದು 5-6 ಸತಿ ಆದಮೇಲೆ ಗೋಲ್ಡ್ ದಾರನ ಟ್ರಿಮ್ ಮಾಡಿಕೊಂಡು ಈ ಕೆಳಗಡೆ ಕುಚ್ಚು ಸ್ವಲ್ಪ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬಂದಿದೆ ಡಿಸೈನು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಹೊಸ ಡಿಸೈನ್ ಅಂತಲೇ ಹೇಳ್ಬೋದು, ನನ್ನ ಕ್ರಿಯೇಷನ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲೆಗಡೆ ಆರ್ಚ್ ಯಾವ್ದು ಹಾಕಿದ್ದೀನೋ ಕುಚ್ಚು ಅದೇ ಕಲರ್ ಹಾಕಿದ್ದೀನಿ. ಆಪೋಸಿಟ್ ಸೈಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಈಗ ಇದನ್ನು ಎಲ್ಲನೂ ಅದೇ ರೀತಿ ಕುಚ್ಚು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಗೊತ್ತಾಗ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈಗ ಎಲ್ಲದೂ ಅದೇ ರೀತಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಒಟ್ಟು ನಾನಿಲ್ಲಿ ಸ್ಯಾರಿಗೆ ಅಳತೆ ಮಾಡಿದಾಗ 22 ಬೇಕಾಯಿತು, ಅದಕ್ಕೋಸ್ಕರ ನಾನು ಅದು 11 ಇದು 11 ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಸ್ಯಾರಿ ಅದು ಸ್ಟಾರ್ಟಿಂಗಲ್ಲಿ ಒಂಚೂರು ಮಾರ್ಕ್ ಮಾಡಿಕೊಂಡು 2-2 ಇಂಚ್ಗೆ ಒಂದೊಂದು
ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಮಾರ್ಕರ್ ಬರುತ್ತಲ್ವಾ, ಬ್ಲೌಸ್ಗೆಲ್ಲ ಮಾರ್ಕ್ ಮಾಡ್ತಾರೆ ನೋಡಿ, ಅದರಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಇಂಚಿಗೆ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ದೂರ ಬೇಕಾದ್ರೂ ಮಾಡ್ಕೊಳ್ಬೋದು, ಇನ್ನೂ ಹತ್ರ ಹಾಕಿದ್ರೆ ಚೆನ್ನಾಗಿದೆ. ನಾನು ಇನ್ನೂ ಸ್ವಲ್ಪ ದೂರ ಹಾಕಿದೆ, ಕಸ್ಟಮರ್ ಇನ್ನೂ ಸ್ವಲ್ಪ ಹತ್ರ ಬೇಕು ಅಂದಿರೋ ಕಾರಣಕ್ಕೆ ಇನ್ನೂ ಹತ್ರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಇಂಚಿಗೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಕಲರ್ನ ಹಿಂದೆಗಡೆ ಹಾಸಿ ಗಂಟಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ಗಮ್ ತೋರಿಸಿದ್ನಲ್ಲ ಫ್ಯಾಬ್ರಿಕ್ ಗ್ಲೂ, ಅದನ್ನು ಹಿಂದೆಗಡೆ ಈ ರಿಂಗ್ ಮೇಲೆ ಒಂದು ಸುತ್ತ ಹಾಕ್ಕೊಂಡು ಅಲ್ಲಿ ಫ್ಲವರ್ ಮೇಲೆ ಒಂದು 5 ಕಡೆ ಅಥವಾ 6 ಕಡೆ ಒಂದೊಂದು ಡ್ರಾಪೇ ಇಟ್ಕೊಳ್ತಾ ಬಂದು ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇನ್ನೊಂದು ಸ್ವಲ್ಪ ಕುಚ್ಚಬೇಕಾದ್ರೆ ದೊಡ್ಡದಾಗಿ ಹಾಕ್ಕೊಳ್ಬೋದು. ನನ್ನ ಕಸ್ಟಮರ್ ಇದೇ ರೀತಿ ಹೇಳಿರೋದ್ರಿಂದ ನಾನು ಟ್ರಿಮ್ ಸ್ವಲ್ಪ ಜಾಸ್ತಿ ಚಿಕ್ಕದು ಇಲ್ಲ ಜಾಸ್ತಿ ದೊಡ್ಡದು ಇಲ್ಲ, ಆ ರೀತಿ ಮಾಡ್ಕೊಂಡಿದ್ದೀನಿ. ಒಂದು ಕಲರ್ ಅದು, ಒಂದು ಕಲರ್ ಇದು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಬ್ಯಾಕ್ ಸೈಡಿಂದ ರಿಂಗ್ ಮೇಲೆ ಒಂದು ರೌಂಡು ಗಮ್ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಫ್ಲವರ್ಸ್ ಮೇಲೂ ಒಂದು 2 ಗ್ಯಾಪ್ ಬಿಡ್ತಾ ಒಂದು 5-6 ಕಡೆ ಈ ರೀತಿ ಗಮ್ ಒಂದೇ ಒಂದು ಡ್ರಾಪ್ ಈ ರೀತಿ ಇಟ್ಕೊಂಡ್ಬಿಟ್ಟು ಗಮ್ ಪೇಸ್ಟ್ ಮಾಡಬೇಕಾಗತ್ತೆ. ಸ್ಯಾರಿಗೆ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ಗಮ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮೇಲೆ ಮಧ್ಯ ಕಲರು ಅದೊಂದು ಕಲರು ಇದೊಂದು ಕಲರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಸ್ಟಮೈಸ್ ಮಾಡ್ಕೋಬೋದು, ಅದು 2 ಇದು 2 ಅಥವಾ 13 ಇದು 3 14 ಇದು 4 ಬೇಕಾದ್ರೂ ಮಾಡ್ಕೊಬೋದು. ನಾನು ಅದೊಂದು ಇದೊಂದು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಅದೊಂದು ಕಲರು ಇದೊಂದು ಕಲರು ಅದೊಂದು ಕಲರು ಇದೊಂದು ಕಲರ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಗಂಟು ಹಾಕಬೇಕು ಫ್ರೆಂಡ್ಸ್. ಸೂಜಿ ದಾರದಲ್ಲಿ ನೀವು ಕಿತ್ತಾಕಿದ್ರೂ ಕಿತ್ತೋಗಲ್ಲ, ಆ ರೀತಿ ಇರುತ್ತೆ. ಅದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಲೆಂತಿ ಅನಿಸ್ತಾ ಇರ್ಬೋದು ವಿಡಿಯೋ, ಇನ್ನು ಡೀಟೈಲಾಗಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ತೀರಾ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನು ಅಂತ. ನಿಮ್ಗೆ ಈಸಿಯಾಗೂ ಅರ್ಥ ಆಗುತ್ತೆ, ಇನ್ನು ಡೀಟೈಲಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ನಾನು ಇನ್ನೊಂದು ಕಲರ್ ತೊಗೊಂಡಿದ್ನಲ್ಲ, ಅದೊಂದು ಕಲರ್ ಇದೊಂದು ಕಲರ್ ಅಂತ ಹೇಳಿದ್ನಲ್ಲ, ಅದೇ ರೀತಿ ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾರಿಗೆ. ನನಗೆ ಇಲ್ಲಿ ಒಂದು ಬೆರಳಷ್ಟು ಗ್ಯಾಪ್ ಕಾಣಿಸ್ತಿದೆ. ಇಲ್ಲಿ ದೊಡ್ಡ ಬೆರಳಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ನಾನು, ಸಾಕು ಅಂತ ಕಸ್ಟಮೈಸ್ ಮಾಡಿಸ್ಕೊಂಡಿರೋದಿದ್ದು. ಅದೇ ರೀತಿ ನಾನು ಸ್ಯಾರಿ ಫುಲ್ಲೂ ಗಮ್ ಪೇಸ್ಟ್ ಮಾಡ್ಕೊಳ್ತೀನಿ. ಅದೊಂದು ಕಲರು ಇದೊಂದು ಕಲರ್ ನೋಡ್ಕೊಂಡು ಮಾಡ್ಕೊಳ್ಳಿ. ನೀವು ಫಸ್ಟೇ ಸ್ಟಾರ್ಟಿಂಗಲ್ಲಿ ಸ್ಯಾರಿನ ಮೆಷರ್ಮೆಂಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಷ್ಟು ರಿಂಗ್ಸ್ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಇಟ್ಕೊಂಡು ಇಂಚ್ ಟೇಪ್ ಬರುತ್ತಲ್ವ, ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಬರಲ್ಲ ಅಂತಂದರೆ ಇಂಚ್ ಟೇಪ್ ಬರುತ್ತಲ್ವ, ಅದರಲ್ಲಿ 2 ಇಂಚಿಗೂ ಒಂದೊಂದು ಮಾರ್ಕ್ ಮಾಡ್ಕೊಳ್ತಾ ಬಂದು ಅದನ್ನು ಕೌಂಟಿಂಗ್ ತೊಗೊಂಡು ಅದೊಂದು ಇದು ಕಲರು ಇದೊಂದು ಕಲರ್ ಎಷ್ಟು ಟೋಟಲ್ ಬಂದಿರುತ್ತೋ ಅದರಲ್ಲಿ ಅರ್ಧ ತೊಗೊಳ್ಬೇಕಾಗುತ್ತೆ. ಅರ್ಧ ಆ ಕಲರು ಅರ್ಧ ಈ ಕಲರ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಪರ್ಪಲ್ ಕಲರು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಒಂದಷ್ಟು ಉದ್ದ ಕಟ್ ಮಾಡಿಕೊಂಡು 4 ಎಳೆ ದಾರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 4 ಎಳೆನ ಗಂಟು ಹಾಕ್ತಾ ಇದ್ದೀನಿ. ನೋಡಿ, ದಪ್ಪ ಗಂಟು ಮಾಡ್ಕೊಳ್ತಾ ಇದ್ದೀನಿ ನಾನು. ಕಾಟನ್ ದಾರನ ಎಮ್ಮಿಂಗ್ ಸೂಜಿ ಬರುತ್ತಲ್ಲ, ಆ ಸೂಜಿ ತೊಗೊಂಡಿದ್ದೀನಿ. ಸೂಜಿಗೆ ಹಾಕಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಸೂಜಿಗೆ ಹಾಕಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಗಂಟು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಈ ಕಲರ್ ಮಧ್ಯ ಕಲರ್ ಯಾವುದಿದೆಯೋ ಆ ಕಲರು ಕಾಟನ್ ಥ್ರೆಡ್ ತೊಗೊಬೇಕಾಗುತ್ತೆ. ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಇಲ್ಲಿ ಸ್ಟಾರ್ಟಿಂಗ್ ತೋರಿಸ್ತಾ ಇದೆ ನೋಡಿ, ಬಂತಲ್ವಾ, ಅಲ್ಲಿಂದ ದಾರ ಮೇಲಕ್ಕೆ ಎಳ್ಕೊಳ್ಬೇಕಾಗತ್ತೆ. ಮತ್ತು ಆ ಬೀಡ್ ಮಧ್ಯ ಗ್ಯಾಪಲ್ಲಿ ಹೋಗಿ ಮತ್ತೆ ಹಿಂದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ರಿಂಗ್ನ ಹೊಲ್ಕೊಳ್ತಾ ಇದ್ದೀನಿ. ನಿಮ್ಮ ಕಿತ್ತಾಕಿದ್ರೂ ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು, ಬಿದ್ದೋಗಲ್ಲ ಫ್ರೆಂಡ್ಸ್. ಬರೀ ಗಮ್ ಪೇಸ್ಟ್ ಮಾಡಿದ್ರೆ ಯಾವಾಗಂದ್ರೆ ಆವಾಗ ಎಲ್ಲಿ ಬೇಕಾದ್ರೂ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಸೂಜಿ ದಾರದಲ್ಲಿ ಹೊಲ್ಕೊಂಡ್ರೆ ನಿಮಗೆ ಟೈಟಾಗಿ ಕೂತಿರುತ್ತೆ. ಮತ್ತು ನೋಡಿ, ನಾನು ಒಂದು ಬೀಡ್ ಸ್ಕಿಪ್ ಮಾಡಿ ಇನ್ನೊಂದು ಬೀಡ್ಗೆ ಒಂದು ಮೇಲೆಗಡೆ ಮಾಡಿ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಸತಿ ಎಳ್ಕೊಳ್ತಾ ಇದ್ದೀನಿ. ನಿಮಗೆ ಎಮ್ಮಿಂಗ್ ಮಾಡೋಕ್ಕೆ ಬಂದರೆ ಇದು ತುಂಬಾ ಈಸಿ ಅನಿಸ್ಬೋದು. 2 ಬೀಡ್ ಸ್ಕಿಪ್ ಮಾಡಿ ಮೇಲೆಗಡೆ ಎತ್ಕೊಂಡು ಈ ಕಡೆ ಹಾಕಿ ಒಂದು ಗಂಟು ಹಾಕೊಳ್ತಾ ಇದ್ದೀನಿ. 1-2 ಬಿಟ್ಬಿಟ್ಟು ಮೇಲೆಗಡೆ ಹಾಕಿ ಹಿಂದೆಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಿಂದೆಗಡೆ ತೋರಿಸ್ತೀನಿ ನಿಮಗೆ ಎಷ್ಟು ಗ್ಯಾಪ್ ಕಾಣಿಸಿದೆ ಅಂತ. ಮುಂದೆಗಡೆ ಮಾತ್ರ ನಿಮಗೆ ದಾರ ಕಾಣಿಸ್ಬಾರ್ದು. ಹಿಂದೆಗಡೆ ಕಾಣಿಸಿದ್ರು ನಡೆಯುತ್ತೆ ನಿಮಗೆ. ಅಲ್ಲಿ ಹಿಂದೆಗಡೆ ನಿಮ್ಗೇನು ಕಾಣಿಸಲ್ಲ ಅಲ್ವಾ, ಸೆರಗು ಉಲ್ಟಾ ಬರುತ್ತಲ್ವ, ನಿಮಗೆ ಹಿಂದೆಗಡೆ ಏನು ಕಾಣಿಸಲ್ಲ. ಈಗ ನೋಡಿ, ನಾನು 2 ಬೀಡ್ ಸ್ಕಿಪ್ ಮಾಡಿಬಿಟ್ಟು ಒಂದೊಂದು ಎಮ್ಮಿಂಗ್ ಥರ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗ್ಬೋದು ಎಮ್ಮಿಂಗ್ ಹೇಗೆ ಮಾಡೋದು ಅಂತ. ಎಮ್ಮಿಂಗ್ ಮಾಡೋದು ಹೇಳ್ಕೊಂಡು ಕೊಟ್ಟಿದ್ದೀನಿ ಫ್ರೆಂಡ್ಸ್, ಅದನ್ನು ಹೋಗಿ ಚೆಕ್ ಮಾಡಿ. ನನ್ನ ಫಸ್ಟ್ ವಿಡಿಯೋನೇ ಅದಾಗಿರುತ್ತೆ, ಸೊ ಅದನ್ನು ಹೋಗಿ ಚೆಕ್ ಮಾಡಿ.
ಅದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ ನಾನು ಎಮ್ಮಿಂಗ್ ಥರ ಮಾಡಿಕೊಂಡು ಹೊಲ್ಕೊಳ್ತಾ ಇದ್ದೀನಿ. ಈಗ ನೋಡಿ ಸ್ಯಾರಿನ ಉಲ್ಟಾ ಮಾಡಬೇಕಾಗುತ್ತೆ. ನೋಡಿ ಇಷ್ಟು ಈಸಿಯಾಗಿ ಗೊತ್ತಾಗ್ತಾ ಇರ್ಬೋದು ನಿಮ್ಗಲ್ಲಿ. ಈಗ ನೀಡಲ್ನ ಒಂದು ಚೂರು ದಾರನ ಹಿಂಗೆ ಹಾಕ್ಕೊಂಡ್ಬಿಟ್ಟು ಸ್ಯಾರಿಗೆ 2 ಸಲ ದಾರನ ಹಿಂಗೆ ಮೇಲೆಗಡೆ ಟ್ವಿಸ್ಟ್ ಮಾಡ್ಕೊಳ್ಬೇಕಾಗತ್ತೆ. 2 ಸಲ ಸುತ್ಕೊಳ್ಬೇಕಾಗತ್ತೆ. 1 2 ಸಲ ಸುತ್ಕೊಂಡ್ಬಿಟ್ಟು 2 ಅಥವಾ 3 ಸಲ 2 ಸಲ ಸಾಕು. 2 ಸಲ ಸುತ್ಕೊಂಡ್ಬಿಟ್ಟು ಗಂಟು ಮೇಲೆ ಕೈ ಅಲ್ಲೇ ಇರಲಿ, ಎಳ್ಕೊಳ್ಬೇಕು, ದಾರನ ಎಳ್ಕೊಳ್ಬೇಕಾಗತ್ತೆ. ಅದನ್ನ ಟೈಟ್ ಮಾಡ್ಕೊಳ್ಬೇಕಾಗತ್ತೆ. ಗಂಟು ನಿಮಗೆ ಎಮ್ಮಿಂಗ್ ಬಂತು ಅಂದರೆ ಇದು ಈಸಿ ಆಗುತ್ತೆ ಫ್ರೆಂಡ್ಸ್. ಸೂಜಿ ಹಾಕಿ ಸ್ಯಾರಿಗೆ ಒಂಚೂರು ಹಿಂಗೆ ಎತ್ಕೊಂಡು 2 ಸಲ ಸುತ್ಕೊಂಡು ಸೂಜಿ ಮೇಲೆ ದಾರನ ಈಗ ಟೈಟ್ ಮಾಡ್ಕೊಳ್ಬೇಕಂತೆ. ಒಂದು ಗಂಟು ಹಾಕ್ಬೇಕಾಗತ್ತೆ. ಈಗ ಟೈಟ್ ಮಾಡಿದ್ದಾದ್ಮೇಲೆ ಒಂಚೂರು ದಾರ ಬಿಟ್ಬಿಟ್ಟು ನೀಡಲಿಂದ ಕಟ್ ಮಾಡ್ಕೊಳ್ಬೇಕಾಗುತ್ತೆ ದಾರನ. ಈಗ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ, ಅದು ಟೈಟ್ ಆಗಿದೆ ಡಿಸೈನು. ಈಗ ನೋಡಿ ಎಳ್ದ್ಬಿಟ್ಟು ತೋರಿಸ್ತೀನಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಎಳೆದ್ರೂ ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿದೆ, ಟೈಟ್ ಆಗಿದೆ. ಈಗ ನೋಡಿ ಇನ್ನೊಂದು ಕಲರು ಅಷ್ಟೇ, ಮಧ್ಯ ಕಲರು ಗೋಲ್ಡ್ ಇದೆಯಲ್ಲ, ಇನ್ನೊಂದು ಗೋಲ್ಡ್ ದಾರ ಕಾಟನ್ ದಾರ ಅಲ್ಲಿ ತೊಗೊಂಡಿದ್ದೀನಿ. 4 ಎಳೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಸ್ವಲ್ಪ ತೆಳುವಿರುತ್ತಲ್ವ, 4 ಎಳೆ ಮಾಡಿಕೊಂಡ್ರೆ ಟೈಟಾಗಿರುತ್ತೆ. ಅದನ್ನು ಗಂಟು ಹಾಕಿ ಇಟ್ಕೊಳ್ತಾ ಇದ್ದೀನಿ. ದಪ್ಪ ಗಂಟು ಹಾಕಿದ್ದೀನಿ ಫ್ರೆಂಡ್ಸ್ ನೀಡಲ್ಗೆ. ಈಗ ಗೋಲ್ಡ್ ತೊಗೊಂಡು ಸ್ಟಾರ್ಟಿಂಗಲ್ಲಿ ರೈಟ್ ಸೈಡಿಂದ ನನ್ನ ರೈಟ್ ಸೈಡಿಂದ ನೀಡಲ್ ಹಾಕಿ ಮೇಲೆಗಡೆ ಎಳ್ಕೊಳ್ತಾ ಇದ್ದೀನಿ. ಮೇಲೆಗಡೆ ಎಳ್ಕೊಂಡು ಬೀಡಾದ್ಮೇಲೆ ಒಂಚೂರು ಗ್ಯಾಪ್ ಬಿಟ್ಬಿಟ್ಟು ಒಳಗೆ ತೂರಿಸ್ತಾ ಇದ್ದೀನಿ. ಅದೇ ರೀತಿ 2 ಸ್ಕಿಪ್ ಮಾಡಿಕೊಂಡು ಹಾಕೊಳ್ತಾ ಹೋಗಬೇಕಾಗತ್ತೆ. ನಮಗೆ ಗೊತ್ತಾಗ್ತಾ ಇರ್ಬೋದು, ಗಮನ ಇಟ್ಟು ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನೂ ಕನ್ಫ್ಯೂಸ್ ಇಲ್ಲ, ಏನೂ ಕಷ್ಟ ಇಲ್ಲ. ಬಟ್ ಟೈಮ್ ಜಾಸ್ತಿ ಹಿಡಿಯುತ್ತೆ. ನೀವು ಅದೇ ರೀತಿ ಚಾರ್ಜ್ ಮಾಡ್ಬೋದು ಇದಕ್ಕೆ ಪ್ರೈಸು. ನೋಡಿ ಈ ರೀತಿ ನಾನು ಒಂದು 2 ಗ್ಯಾಪ್ 2 ಬೀಡ್ ಸ್ಕಿಪ್ ಮಾಡಿ ದಾರನ ಎಮ್ಮಿಂಗ್ ಥರ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅಂದರೆ ಆ ರಿಂಗ್ನ ಹೊಲ್ಕೊಳ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಅಲ್ಲಿ ಕಾಣಿಸ್ಬಾರ್ದು ನೀವು ಯಾವ ಕಲರ್ ತೊಗೊಂಡಿದ್ದೀರಾ ಕಾಟನ್ ಥ್ರೆಡ್ಡು ಅಂತ. ಅದಕ್ಕೋಸ್ಕರ ಮಧ್ಯ ಯಾವ ಕಲರ್ ಇರುತ್ತೋ ಆ ಕಲರ್ ತೊಗೊಳ್ಳಿ ಅಂತ ಹೇಳ್ತಾ ಇರೋದು. ನಾನು ಆ ಕಲರ್ಗೂ ಬೇರೆ ಸಪ್ರೇಟ್ ಹಾಕಿದ್ದೀನಿ, ಈ ಕಲರ್ಗೂ ಸಪ್ರೇಟ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಇನ್ನೇನಿಲ್ಲ. ಲಾಸ್ಟಲ್ಲೂ ಅಷ್ಟೇ 2 ಸಲ ಹಿಂಗೆ ಮೇಲೆಗಡೆ ಎತ್ಕೊಂಡ್ಮೇಲೆ ಒಂಚೂರು ಗ್ಯಾಪ್ ಇಟ್ಟು ಒಳಗೆ ಎಳ್ಕೊಳ್ತಾ ಇದ್ದೀನಿ. ಈಗ ಸ್ಯಾರಿನ ರಿವರ್ಸ್ ಮಾಡಿಕೊಂಡು ನೋಡಿ, ನಿಮ್ಗೆ ಇದ್ರಾಗ ಗೊತ್ತಾಗ್ತಾ ಇರ್ಬೋದು ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡಾಗೆ ಅಂತ. ಆ ರೀತಿ ಇವಾಗ ಸ್ಯಾರಿನ ಒಂಚೂರು ಮೇಲಕ್ಕೆ ಎತ್ಕೊಂಡು ನೀಡಲ್ಲಿಂದ 2 ಸಲ ಗಂಟು ಹಾಕ್ಬಿಟ್ಟು, ಅಂದರೆ 2 ಸಲ ನೀಡಲ್ ಮೇಲೆ ಸುತ್ಕೊಂಡು ಗಂಟು ಹಾಕ್ಕೊಂಡು ಎಳ್ಕೊಳ್ಬೇಕಾಗತ್ತೆ. ನೋಡಿ ಈಸಿಯಾಗಿ ಗಂಟಾಗುತ್ತೆ ಅದು. ಅದನ್ನು ಸೆಕ್ಯೂರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ, ಸ್ಕಿಪ್ ಮಾಡಬೇಡಿ. ನೋಡಿ 2 ಸಲ ಗಂಟು ಹಾಕ್ಬಿಟ್ಟು ಎಳ್ಕೊಳ್ತಾ ಇದ್ದೀನಿ ಸುತ್ತಬಿಟ್ಟು. ಈಗ ಟ್ರಿಮ್ ಮಾಡ್ಕೊಳ್ಳೋಣ, ಒಂದು ಚೂರು ದಾರ ಬಿಟ್ಬಿಟ್ಟು. ಪೇಷನ್ಸಿಂದ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ನಿಮ್ಗೇನು ಇದಾಗಲ್ಲ. ಸ್ಯಾರಿನೇ ಕಿತ್ತೋದ್ರು ಕುಚ್ಚು ಕಿತ್ತೋಗಲ್ಲ ಫ್ರೆಂಡ್ಸ್. ಈ ರೀತಿ ಈ ಸ್ಟೆಪ್ಪಲ್ಲಿ ಮಾಡಿಕೊಂಡ್ರೆ, ನಾನು ಹೇಳ್ಕೊಡೋ ರೀತಿ ಮಾಡಿಕೊಂಡ್ರೆ ಏನೂ ಆಗಲ್ಲ. ಈಗ ನೋಡಿ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ವಾ, ಆ ಗಂಟು ಮೇಲೆ ಆ ಕಡೆ ಈ ಕಡೆ ಒಂಚೂರು ಡ್ರಾಪ್ ಇಟ್ಕೊಳ್ತಾ ಬಂತು ಅಂದರೆ ನಿಮ್ಗೆ ಅದೂ ಕಿತ್ತೋಗಲ್ಲ. ಗಂಟು ಹಾಕಿದ್ದೀವಿ ಗಂಟು ಬಿಚ್ಚೋಗುತ್ತೆ ಅನ್ನೋ ಭಯನೂ ಇರಲ್ಲ. ಒಂಚೂರು ಗಮ್ ಪೇಸ್ಟ್ ಮಾಡ್ಕೊಂಬಿಟ್ರೆ ನಿಮಗೆ ಗಮ್ ಅಂತ ಏನೂ ಅನಿಸಲ್ಲ ಫ್ರೆಂಡ್ಸ್. ಆರದ್ಮೇಲೆ ಏನೂ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ಯಾರಿ ಫುಲ್ಲು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿದ್ದೀನಿ ನಾನು. ಕುಚ್ಚು ಎಲ್ಲ ಟ್ರಿಮ್ ಮಾಡಿ ತೋರಿಸಿದ್ದೀನಿ ನೋಡಿ. ಒಂದೇ ಸಮ ಒಂದೇ ಲೆವೆಲಿಗೆ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಹತ್ರ ಬೇಕಾದ್ರೂ ರಿಂಗ್ ಹಾಕ್ಕೊಳ್ಬೋದು, ಇನ್ನೂ ಸ್ವಲ್ಪ ದೂರ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು 2 ಇಂಚ್ಗೆ ಒಂದೊಂದು ರಿಂಗ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಬ್ರೈಡಲ್ ಕುಚ್ಚು ತುಂಬಾ ಚೆನ್ನಾಗಿದೆ. ಯಾರೂ ಈ ರೀತಿ ಟ್ರೈ ಮಾಡಿರಲ್ಲ ಅನಿಸುತ್ತೆ. ನಾನು ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ಪಲ್ಲಿ ಹೇಳ್ಕೊಂಡು ಕೊಟ್ಟಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಉದ್ದ. ನಿಮ್ಗೆ ಬೇಕಾದ್ರೆ ಕುಚ್ಚು ಇನ್ನೂ ಸ್ವಲ್ಪ ಉದ್ದ ಬೇಕಾದ್ರೂ ಹಾಕ್ಕೊಳ್ಬೋದು. ನೋಡಿ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ಇದು ಸಿಗ್ಸಾಗ್ ಮೇಲೆಗಡೆ ಈ ರೀತಿ ಅಂಟಿಸ್ಕೊಳ್ಬೇಕಾಗುತ್ತೆ. ಅಂಟಿಸ್ಕೊಂಡು ಸೂಜಿ ದಾರದಲ್ಲಿ ಹೊಲ್ಕೊಳ್ಬೇಕಾಗತ್ತೆ.
ಪ್ರತಿ ಒಂದು ಸ್ಟೆಪ್ಪು ಇನ್ ಡೀಟೈಲಾಗಿ ಹೇಳ್ಕೊಂಡು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ ವಿಡಿಯೋ ಅಂತಲೇ ಹೇಳ್ಬೋದು. ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಕಸ್ಟಮರು ತುಂಬಾ ಇಷ್ಟಪಟ್ಟರು. ಕಾಂಬಿನೇಷನ್ ಯಾವತ್ತೇ ಆಗಲಿ ಚೆನ್ನಾಗಿರಬೇಕು ಸ್ಯಾರಿದು. ಒಂದು ಲೈಟು ಒಂದು ಡಾರ್ಕ್ ಇತ್ತು ಅಂತಂದರೆ ನಿಮಗೆ ಸ್ಯಾರಿ ಫಿನಿಶಿಂಗ್ ಕುಚ್ಚಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇಲ್ಲಿವರೆಗೂ ಪೇಷನ್ಸಿಂದ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.